ಮೊನ್ನೆ ಅಬ್ದುಲ್ ಜಬ್ಬಾರ್ ರಾಜೀನಾಮೆ ಆಯಿತು ಅಲ್ಪಸಂಖ್ಯಾತರ ಘಟಕಕ್ಕೆ ಮೈನಾರಿಟಿ ಮೋರ್ಚಾ. ಇಂದು ರಾಜಕೀಯ ಕಾರ್ಯದರ್ಶಿ ರಾಜೀನಾಮೆ ಕೊಡಲಿಲ್ಲ. ಮೇಲಿಂದ KN ರಾಜಣ್ಣ ಮಾನ್ಯ ಮುಖ್ಯಮಂತ್ರಿಗಳು ಬೆಂಬಲಿಗರನ್ನು ಯಾವ ರೀತಿ ರಾಜಣ್ಣನ ಕಿತ್ತಾಕಂತ ಹೇಳಿದ್ರು ಕಿತ್ತಾಕಿದ್ರು. ರಾಜೀನಾಮೆ ಕೊಡೋಕ್ಕೆ ಅವಕಾಶ ಕೊಡಲಿಲ್ಲ, ಅದು ವಿವರಣೆ ಕೊಡೋಕ್ಕೂ ಅವಕಾಶ ಕೊಡಲಿಲ್ಲ. ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ರಾಜೀನಾಮೆ ಕೊಡಬಹುದು ಅಂತ ಮುಖ್ಯಮಂತ್ರಿಗಳು ವೆಯ್ಟ್ ಮಾಡಿದ್ರು. ರಾಜೀನಾಮೆ ಕೊಡದ ಇದಕ್ಕೆ ಸುರ್ಜೇವಾಲಾ ಕಿತ್ತಾಕ್ರಿ ಅಂತೇಳಿ ಕಿತ್ತಾಕಿರಿಂದು. ಇನ್ನು ಜಮೀರ್ ಅಹಮದ್ ಸರಿದಿ, ಜಮೀರ್ ಅಹಮದ್ ಬೆಳಗ್ಗೆ 11 ಗಂಟೆಗೆ ಭೇಟಿ ಮಾಡೋಕ್ಕೆ ಹೇಳಿದ್ರಂತೆ. ನನಗೆ ಪೂರ್ಣ ಮಾಹಿತಿ ಇದೆ. ವಿಳಂಬ ಆಗಿದ್ದಕ್ಕೆ ಅಂಬೇಡ್ಕರ್ ಜಯಂತಿಗೆ ಮಾನ್ಯ ಮುಖ್ಯಮಂತ್ರಿ ತೆರಳಿದ್ದಕ್ಕೆ ಇಂದು ರಾತ್ರಿ 8 ಗಂಟೆಗೆ ಭೇಟಿ ಮಾಡೋಕ್ಕೆ ಹೇಳಿದ್ದಾರೆ. ಇಂದು ರಾತ್ರಿ 8 ಗಂಟೆಗೆ ಚರ್ಚೆ ಮಾಡಬೇಕಂತ ಹೇಳಿದ್ದಾರೆ. ಬಹುಶಃ ನನ್ನ ಮಾಹಿತಿ ಪ್ರಕಾರ ಜಮೀರ್ ಅಹಮದನ್ನು ಸಹ ಸಚಿವ ಸಂಪುಟದಿಂದ ಕಿತ್ತು ಹಾಕುವ ಸಂಭವ ಇದೆ. ಹಾಗಾಗಿ ಈ ಸರ್ಕಾರಕ್ಕೆ ದಿಕ್ಕು ದೆಸೆನೇ ಇಲ್ಲ. ಇವರ ಕುರ್ಚಿ ಕಾಳಗ, ಇವರ ಸ್ವಾರ್ಥ, ರಾಜ್ಯದ ಮತದಾರರು ಪ್ರಜ್ಞಾವಂತ ಮತದಾರರು ಮತ ಕೊಟ್ಟಿದ್ದಾರೆ. ಜನರ ಋಣವನ್ನು ತೀರಿಸ್ಬೇಕಂತ ಹೇಳಿ ಮುಖ್ಯಮಂತ್ರಿಗಳಿಗೂ ಕಾಳಜಿ ಇಲ್ಲ, ಉಪಮುಖ್ಯಮಂತ್ರಿಗಳಿಗೂ ಕಾಳಜಿ ಇಲ್ಲ, ಸಚಿವರುಗಳಿಗೆ, ಶಾಸಕರಿಗೆ ಯಾರಿಗೂ ಕಾಳಜಿ ಇಲ್ಲ. ಇವ್ರದ್ದು ಕೇವಲ ಸ್ವಾರ್ಥ ರಾಜಕಾರಣ. ಮುಖ್ಯಮಂತ್ರಿ ಮುಂದುವರಿಬೇಕೋ ಅಥವಾ ನಾನು ಮುಖ್ಯಮಂತ್ರಿ ಆಗಬೇಕಂತೇಳಿ ಈ ಸ್ಪರ್ಧೆಯಲ್ಲಿ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ. ವಿಧಾನಸೌಧ ಉಪಚುನಾವಣೆ ಹಿನ್ನೆಲೆಯಲ್ಲಿ ಯಾವುದೇ ಸಚಿವರುಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಅವರ ಕಚೇರಿಯಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಿಲ್ಲ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಲಿಲ್ಲ. ವಿಧಾನಸೌಧ ಕಚೇರಿಯಲ್ಲಿ ಕುಳಿತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಸಚಿವಗಳು ಕೆಲಸ ಮಾಡಬೇಕಾಯಿತು. ಅದರ ಬದಲಾಗಿ ಕೇವಲ ಚುನಾವಣೆ ಒಂದೇ ಮಾನದಂಡ ಇಟ್ಕೊಂಡು ಶಾಸಕರನ್ನ, ಸಚಿವರುಗಳನ್ನು ಅಲಾಟ್ ಮಾಡಿ ಉಪಚುನಾವಣೆ ಬರ್ತಾ ಹೋಗ್ತಾ ಇದು ಮುಖ್ಯ.